ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮಸ್ಯ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆ ದಿನ ನಾವು ಭಗವಂತನ 37ನೇ ನಾಮವಾದ ಈಶ್ವರ ಅನ್ನುವ ಹೆಸರಿನ ಬಗ್ಗೆ ವಿವರಣೆಯನ್ನು ನಾವು ಕೇಳಿದ್ದೇವೆ.
ಇಂಥ ಈಶ್ವರ ಜಗತ್ತಿನ ಸ್ವಾಮಿ, ಜಗತ್ತಿನ ನಿಯಾಮಕ, ಜಗತ್ತಿನ ಡೈರೆಕ್ಟರ್, ಎಲ್ಲ ಸರಿ. ಡೈರೆಕ್ಟರ್ ಮೇಲೆಯೂ ಕೂಡ ಒಬ್ಬ ಓನರ್ ಇರ್ತಾನಲ್ಲ. ಆದರೆ ಈ ಜಗತ್ತಿನ ಓನರ್ ಯಾರು? ಜಗತ್ತಿನ ಮಾಲೀಕ ಯಾರು? ಅವನ ಮೇಲೆ ಯಾರೂ ಇರಬಾರ್ದು. ಅಂದರೆ ಮಾಲೀಕ ಅವನು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವತಂತ್ರನಾಗಿರಬೇಕು. ಅವನ ಮೇಲೆ ಯಾರೂ ಇರಬಾರ್ದು. ಹಾಗೇನಾದರೂ ಪರಮಾತ್ಮನಲ್ಲಿ ವಿಶೇಷತೆ ಇದೆಯೇ? ಇದೆ. ಅದಕ್ಕೋಸ್ಕರವೇ ಸ್ವಯಂಭೂ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನನ್ನು ಕರೆದರು. ಸ್ವಯಂಭೂ. ಪರಮಾತ್ಮನ ಹುಟ್ಟಿಸಿದವರು ಯಾರು? ಭಗವಂತನಿಗೆ ಅಪ್ಪ ಅಮ್ಮ ಇದ್ದಾರಾ? ಇಲ್ಲ. ತಾನೇ ಅಭಿವ್ಯಕ್ತನಾಗುವ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದಾನೆ. ತಾನೇ ಸ್ವತಂತ್ರ. ಬೇಕಾದಷ್ಟು ರೂಪಗಳನ್ನು ತೆಗೆದುಕೊಳ್ತಾನೆ. ಅನಂತ ಜೀವರಾಶಿಗಳಲ್ಲಿ ಅನಂತ ಬಿಂಬರೂಪದಿಂದ ಅಲ್ಲಿ ಇದ್ದಾನೆ. ಅಲ್ಲಿ ಯಾಕೆ ಹೀಗ್ಯಾಕೆ ಮಾಡ್ತೀವಿ, ಹಾಗ್ಯಾಕೆ ಮಾಡ್ತೀವಿ ಅವನು ಕೇಳೋರು ಯಾರೂ ಇಲ್ಲ. ತನ್ನ ಸತ್ಯ ಸಂಕಲ್ಪಕ್ಕೆ ಅನುಸಾರವಾಗಿ ಈ ಸಂಪೂರ್ಣ ಜಗತ್ತನ್ನು ನಡೆಸ್ತಾನೆ. ಆದ್ದರಿಂದಾಗಿ ತಾನೇ ಸ್ವತಂತ್ರನಾಗಿ, ತಾನೇ ಸರ್ವೋತ್ತಮನಾಗಿ, ತನ್ನ ಇಚ್ಛಾನುಸಾರವಾಗಿ ಅನೇಕ ಅಭಿವ್ಯಕ್ತಿಗಳನ್ನು ಮಾಡ್ತಾ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೆ. ಅವನು ಸ್ವತಂತ್ರ ಯಾಕೆ? ಅವನು ಮಾಡುವ ಕಾರ್ಯವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ತನ್ನ ಆಜ್ಞೆಯಿಂದ ಜಗತ್ತಿಗೆ ಉಪಕಾರ ಮಾಡತಕ್ಕಂತಹ ವ್ಯಕ್ತಿಗಳು ಅಂತೇನಿದ್ದಾರೆ, ಆ ವ್ಯಕ್ತಿಗಳಿಗೆ ಯಾರಾದರೂ ಅಡ್ಡಿ ಮಾಡಿದರೆ ಪರಮಾತ್ಮ ಅವರನ್ನು ನಾಶಪಡಿಸಿ ತನ್ನ ಭಕ್ತರು ಮಾಡುವ ಕಾರ್ಯವನ್ನು ಮುಂದುವರಿಸ್ತಾನೆ. ತನ್ನ ಆಜ್ಞಾ ಪರಿಪಾಲಕರಿಗೆ ಯಾವ ಅಡೆತಡೆಗಳು ಬರದಂತೆ ನೋಡಿಕೊಳ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಸ್ವಯಂ ಭೂ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಭೂ ಅಂತ ತಿಳ್ಕೊಂಡು ಅಂತೇಳಿ ಇರುವಿಕೆ. ಸ್ವಯಂ, ಯಾವ ಆಶ್ರಯವಿಲ್ಲದೆ ಸ್ವತಂತ್ರನಾಗಿರುವಿಕೆ. ಆದ್ದರಿಂದಾಗಿ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿ ಆಚಾರ್ಯರು ತತ್ವಸಂಖ್ಯಾನದಲ್ಲಿ ಹೇಳ್ತಾರೆ. ಅದಕ್ಕೆ ಟೀಕಾಕೃತ್ಪಾದರು ವಿವರಣೆ ಮಾಡ್ತಾರೆ. ಪ್ರವೃತ್ತಿ ಪ್ರಮಿತಿ, ಸತ್ತಾ ಪ್ರವೃತ್ತಿ ಪ್ರಮಿತಿ, ಎಕ್ಸಿಸ್ಟೆನ್ಸ್, ಕ್ರಿಯೆ ಮತ್ತು ಜ್ಞಾನ, ಈ ವಿಷಯದಲ್ಲಿ ಯಾರಿಗೆ ಯಾರ ಅವಶ್ಯಕತೆ ಇಲ್ಲವೋ ಅವನು ಸ್ವತಂತ್ರ. ಯಾರಿಗೆ ಇನ್ನೊಬ್ಬರ ಅವಶ್ಯಕತೆ ಇದೆ ಅವನು ಅಸ್ವತಂತ್ರ. ಸ್ವತಂತ್ರ ಕೆಟಗರಿಯಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರನಾಗಿರ್ತಕ್ಕಂಥ ವ್ಯಕ್ತಿ ಭಗವಂತನಾದ ವಿಷ್ಣು ಮಾತ್ರ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಕರೆದಿದ್ದಾರೆ. ಸ್ವಯಮೇವ ಭೂ ಇರುತ್ತಿರ್ತಕ್ಕಂಥವನು, ಯಾರ ಅಪೇಕ್ಷೆ ಅವನಿಗಿಲ್ಲ.
ಆದ್ದರಿಂದ ಇವನು ಸ್ವಯಂಭೂ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇವನ ಸ್ವಯಂಭವಿತ್ವದಲ್ಲಿ ಇರುವ ಮಹಾನ್ ಕಾರ್ಯಗಳನ್ನು, ಇವನ ಕಾರ್ಯಗಳಿಂದಲೇ ಇವನು ಸ್ವತಂತ್ರ ಅಂತ ತಿಳಿದುಕೊಳ್ಬೇಕು ಅಂತನ್ನೋ ಮಾತನ್ನು ಬೃಹತಿ ಸಹಸ್ರ ಹೇಳ್ತದೆ. ಬೃಹತಿ ಸಹಸ್ರದ 38ನೇ ಮಂತ್ರ ಅಂತ ನಾನು ಇಡ್ತಾ ಇದ್ದೇನೆ, ರುಕ್ ಅಂತ ಹೇಳಬೇಕು. ಆದರೆ ಇದು ಬ್ರಾಹ್ಮಣ ಆರಣ್ಯಕದ ವಾಕ್ಯಗಳನ್ನು ಸೇರಿಸಿ ಮಾಡಿದ್ದರಿಂದಾಗಿ ಇದಕ್ಕೆ ರುಕ್ ಅನ್ಬೇಕೋ ಇಲ್ವೋ ನನಗೂ ಸರಿ ಗೊತ್ತಿಲ್ಲ. ಆದರೆ ಇದನ್ನು ವೇದಮಂತ್ರ ಅಂತ ತಿಳ್ಕೊಂಡಂತೇಳಿ ಪರಿಗಣಿಸೋದ್ರಿಂದ ರುಕ್ ಅಂತ ತಿಳ್ಕೊಂಡಂತ ಅನ್ಲಿಕ್ಕೆ ಅಡ್ಡಿ ಇಲ್ಲ. ಇಂದ್ರ ಮಾಡಿದ, ಪರಮಾತ್ಮನು ಮಾಡಿದ ಮಹಾನ್ ಕಾರ್ಯಗಳು ಯಾವುದು? ದಿವೇ ದಿವೇ ಸೂರ್ಯೋ ದರ್ಶತೋಭೂತ್ ಪತಿಂ ಓ ಅಜ್ಞಾನಾಂ ವಿಸದ್ಮಾ ನ್ಯುರ್ವಿಯ ಸುಕ್ರತುರ್ಧಾತ್ ಥೇನೂನಾಂ ಇಷುಧ್ಯಸಿ. ಓಂ ದಿವೇ ದಿವೇ ಸೂರ್ಯೋ ದರ್ಶತೋಭೂತ್. ದಿನಾಲು ಈ ಸೂರ್ಯ ಪ್ರಕಾಶಿತನಾಗುವ ಪೂರ್ವದಲ್ಲಿ ಅವನನ್ನು ತಡೆಯತಕ್ಕೋಸ್ಕರ ಅನೇಕ ಒಂದು ವಿಶಾಲವಾದ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ರಾಕ್ಷಸರು ಅಂತ ನಾವು ಕರಿತೇವೆ. ಆ ರಾಕ್ಷಸರ ಹೆಸರು ಮಂದೇಹ ಅಂತ ತಿಳ್ಕೊಂಡಂತೆ. ಮಂದೇಹ ಅಂತ ತಿಳ್ಕೊಂಡಂತನ್ನುವ ರಾಕ್ಷಸರು ಅವರನ್ನು ದೂರ ಮಾಡಿ, ಯಾಕೆ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ವಾಯುದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಪತಿಮ್ಮೋ ಅಜ್ಞಾನಂ, ಪತಿಮ್ಮೋ ಅಜ್ಞಾನ, ನಿತ್ಯವಾದ ವೇದಗಳ, ಗೋಗಳ ಹರಿಯುವ ನೀರಿನ ಸ್ವಾಮಿಯಾಗಿರ್ತಕ್ಕಂಥ, ನಿಯಾಮಕನಾಗಿರ್ತಕ್ಕಂಥ ವಾಯುದೇವರ ಪ್ರಾರ್ಥನೆಯನ್ನು ಮನ್ನಿಸಿ, ಯಾಕೆ ಸೂರ್ಯನ ಒಳಗಿರ್ತಕ್ಕಂಥವ್ರು ಪ್ರಾಣದೇವರು, ಅವರ ನಿಯಾಮಕ ಪರಮಾತ್ಮ. ನಾವು ದಿನಾಲು ಯಾವನನ್ನು ಗಾಯತ್ರಿ ಮಂತ್ರದ ಧ್ಯಾನ ಮಾಡ್ತೇವೆ, ಸೂರ್ಯಾಂತರ್ಗತ ನಾರಾಯಣ. ಅವನು ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಪ್ರತಿ ದಿವಸವೂ ಸೂರ್ಯನಿಗೆ ಅಡ್ಡಿ ಬರುವ ರಾಕ್ಷಸರನ್ನು ದೂರ ಮಾಡ್ತಾನೆ. ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳಬೇಕು ಅಂತ ತಿಳ್ಕೊಂಡಂತಂದರೆ ಪೃಥ್ವಿಯ ಗತಿ ಸರಿಯಾಗಿರ್ಬೇಕು, ನಿತ್ಯ ತಪ್ಪದೇ ರೊಟೇಷನ್ ಆಗ್ತಾ ಇರಬೇಕು. ಆದರೆ ಅದಕ್ಕೆ ಪೃಥ್ವಿಯ ರೊಟೇಷನಕ್ಕೂ ಕೂಡ ದೊಡ್ಡ ಪ್ರೆಷರ್ ಇದೆ. ಆದರೆ ಅದೆಲ್ಲವನ್ನು ದೂರೀಕರಿಸಿ ಪೃಥ್ವಿ ಸರಿಯಾಗಿ ರೊಟೇಷನ್ ಆಗಿ ಸೂರ್ಯನ ಬೆಳಕು ಬರುವಂತೆ, ಈ ರೀತಿಯಾಗಿ ನಮಗೆ ಪ್ರತಿ ದಿವಸವೂ ಸೂರ್ಯನ ಬೆಳಕನ್ನು ಕೊಟ್ಟು ಉಪಕಾರ ಮಾಡುವ ಸ್ವತಂತ್ರ ವ್ಯಕ್ತಿ ಶ್ರೀಹರಿ. ಸಂಪೂರ್ಣ ಪ್ರಾಣಿಗಳ ಜಗತ್ತಿಗೆ ಅವನು ಪರಮಾತ್ಮ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸುಕ್ರತು, ಒಮ್ಮೆ ಕಂಬದಿಂದ ಅಭಿವ್ಯಕ್ತನಾಗ್ತಾನೆ, ಒಮ್ಮೆ ಸಮುದ್ರದಲ್ಲಿ ಮೀನಿನ ರೂಪದಿಂದ ವ್ಯಕ್ತನಾಗ್ತಾನೆ, ಮತ್ತೊಂದು ಸಂದರ್ಭದಲ್ಲಿ ಮತ್ತೆ ನೀರಿನಲ್ಲಿ ಆಮೆಯಾಗಿ ಅಭಿವ್ಯಕ್ತನಾಗ್ತಾನೆ. ಈ ಕಡೆಗೆ ಆಮೆಯಾಗಿ ಅಭಿವ್ಯಕ್ತನಾದರೆ ಆ ಕಡೆಗೆ ಕೃಷ್ಣನಾಗಿ ಅಭಿವ್ಯಕ್ತನಾಗ್ತಾನೆ. ದೇವಕಿ ವಸುದೇವರಿಗೆ ತನ್ನ ದರ್ಶನ ಕೊಡ್ತಾನೆ. ಮತ್ತೊಂದು ಕಡೆಯಲ್ಲಿ ದಶರಥನಿಗೆ ವಿಶೇಷವಾದ ರೀತಿಯಲ್ಲಿ ಆನಂದವನ್ನು ಕೊಡ್ತಾನೆ. ಎಷ್ಟು ರೂಪ, ಎಷ್ಟು ವಿಧವಾಗಿರ್ತಕ್ಕಂಥ ವೈಚಿತ್ರ್ಯ. ಈಗ ಎದುರಿಗೆ ಇರತಕ್ಕಂಥ ಒಂದು 1000 ರೂಪಗಳು, 1000 ಮಹಿಮೆಗಳು, ಇದೆಲ್ಲವೂ ಕೂಡ ಈ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮನ ವಿಶಿಷ್ಟಗಳು.
ಸದ್ಮಾನಿ ಉರ್ವಿಯ. ಇವನ ಮನೆ ಅದಷ್ಟು ದೊಡ್ಡ ಮನೆ ಯಾರ್ದೂ ಇಲ್ಲ. ಯಾಕೆ? ವಿಶ್ವವನ್ನು ರಚಿಸಿದವನು ಇವನೇ, ವಿಶ್ವಕರ್ಮನಲ್ಲಿದ್ದು ಜಗತ್ತನ್ನು ರಚಿಸಿದವನು ಇವನೇ. ಆದ್ದರಿಂದಾಗಿ ಇವನಿಗೆ ಇವನ ಮನೆ ವಿಸ್ತಾರ, ಇದಕ್ಕಿಂತ ದೊಡ್ಡ ಮನೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕೆ? ಅವ್ಯಾಕೃತ ಆಕಾಶವನ್ನು ಮೀರಿ ಇರತಕ್ಕಂಥವನು ತಿರಿಹರಿ. ಉರ್ವಿಯ ಅಂತಿಕೊಂಡಂತಂದರೆ ವಿಸ್ತೀರ್ಣವಾದಂತಹ, ಸದ್ಮಾನಿ ಅಂತಿಕೊಂಡಂತಂದರೆ ಸಂಪೂರ್ಣ ಪೃಥಿವ್ಯಾದಿ ಸಕಲ ಲೋಕಗಳು, ಬ್ರಹ್ಮಾಂಡ, ಅದನ್ನು ಮೀರಿ ಇರತಕ್ಕಂಥ ಬ್ರಹ್ಮಾಂಡದ ಹೊರಗೂ ಇರುವ ಅವ್ಯಾಕೃತ ಆಕಾಶವನ್ನು ಮೀರಿ ನಿಂತ ವ್ಯಕ್ತಿ ಈ ಭಗವಂತ. ಅಷ್ಟೇ ಅಲ್ಲ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಪೃಥ್ವಿಯ ಸೃಷ್ಟಿ ಅಂತನ್ನೋ ಒಂದು ಉಪಲಕ್ಷಣತೆಯನ್ನು ಇಟ್ಟುಕೊಂಡು ಮುಂದೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ನಮಗೋಸ್ಕರ ಇರಲಿಕ್ಕೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಪೃಥ್ವಿಯನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಆನಂತರ ಯಾವುದು ಬೇಡ ಅದನ್ನು ತೆಗೆದುಹಾಕ್ತಾನೆ, ಯಾವುದು ಬೇಡ ತೆಗೆದುಹಾಕ್ತಾನೆ. ಹೌದು, ನಮ್ಗೆ ಬೇಡವಾದದ್ದು ಬೇಕಾದಷ್ಟೇ. ರಾತ್ರಿ ಬೇಡ, ಹಗಲು ಬೇಕು. ರಾತ್ರಿ ದೂರ ಮಾಡ್ತಾನೆ, ಹಗಲನ್ನು ಕೊಡ್ತಾನೆ. ದಣಿದಿದ್ದೇವೆ, ಹಗಲು ಬೇಡ, ನಿದ್ದೆ ಬೇಕು, ಅದಕ್ಕೋಸ್ಕರ ರಾತ್ರಿ ನಿರ್ಮಾಣ ಮಾಡ್ತಾನೆ. ಶರೀರದಲ್ಲಿರ್ತಕ್ಕಂಥ ಪದಾರ್ಥಗಳು ಅವುಗಳು ಜೀರ್ಣವಾಗಿ ಬೇಕಾದಷ್ಟು ಉಳಿದದ್ದಾಗ ಬೇಡಾದದ್ದೆಲ್ಲ ಹೋಗಬೇಕು. ಕಣ್ಣಿನಿಂದ, ಮೂಗಿನಿಂದ, ಬಾಯಿಯಿಂದ, ಬೆವರಿನಿಂದ, ವಿಸರ್ಜನಾಂಗಗಳಿಂದ ಏನು ಬೇಡ ಎಲ್ಲವನ್ನೂ ಕೂಡ ದೂರ ಮಾಡ್ತಾನೆ. ಕೊನೆಗೆ ಪೃಥ್ವಿಯೂ ಕೂಡ ಆಯ್ತೇನು ಸ್ವಲ್ಪ ದಿವಸ ವಿಶ್ರಾಂತಿ ಕೊಡೋಣ ಅಂತೇಳಿ ಪ್ರಳಯವನ್ನು ಮಾಡ್ತಾನೆ. ಹುಟ್ಟಿಸುವವನು ಇವನೇ, ಪ್ರಳಯವನ್ನು ಮಾಡ್ತಕ್ಕಂಥವನು ಇವನೇ. ಇಂಥ ಪರಮಾತ್ಮ ವ್ಯಧಾತ್ ವಿಸದ್ಮ ಉರ್ವಿಯ ಸುಕ್ರತುರ್ ಧಾತ್. ಧಾತ್ ಅಂದರೆ ವಿಧಾತ್ ಅಂತ ಅರ್ಥ. ಇಂಥ ಪರಮಾತ್ಮ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮಲಕ್ಷ್ಮಣ. ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ ಭಗವಂತ, ಅವನನ್ನು ನೆನೆಸಿದರೆ ಸಾಕು ನಮ್ಮ ಎದುರಿಗೆ ನರಸಿಂಹ ರೂಪದಿಂದ ಇದ್ದುಕೊಂಡು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ನಮ್ಮ ಹಿಂಬದಿಯಿಂದ ಬರುವ ಶತ್ರುಗಳನ್ನು ಕೃಷ್ಣ ರೂಪದಿಂದ ದೂರ ಮಾಡ್ತಾನೆ. ನಮ್ಮ ಅಧಿಬದಿಯಿಂದ ಬರತಕ್ಕಂತಹ ಸಂದರ್ಭಗಳನ್ನು, ವಿಘ್ನಗಳನ್ನು ಪರಮಾತ್ಮ ತಾನು ಲಕ್ಷ್ಮಣರ ರೂಪದಿಂದ ಅದನ್ನು ದೂರ ಮಾಡ್ತಾನೆ. ಇದಕ್ಕಿಂತ ಏನು ನಿಮ್ಗೆ ಉಪಕಾರ ಮಾಡಬೇಕ್ರಿ? ಅದನ್ನು ನೀವು ನೆನೆಸ್ಬೇಕು. ಅಂಥ ಪರಮಾತ್ಮನ ಕರಿಬೇಕು. ನಾವು ಭಕ್ತರಾಗಿದ್ದರೆ ನಾವು ಕರೆಯದೇ ನಮ್ಮ ಜೊತೆಯಲ್ಲಿರ್ತಾನೆ. ಯಾದವಾರ್ಯರು ಅಂತಕ್ಕಂಥ ಭಾಗವತಕ್ಕೆ ವಿಶೇಷವಾಗಿರ್ತಕ್ಕಂಥ ಟೀಕೆಯನ್ನು ಬರೆದಿರ್ತಕ್ಕಂಥ ಮಹಾನ್ ಭಾವರನ್ನು ನಿಮ್ಗೆ ಗೊತ್ತಿದೆ. ಶ್ರೀಮನ್ ನ್ಯಾಯಸುಧಾಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ ಯಾದವಾರ್ಯರು. ಶ್ರೀಮನ್ ನ್ಯಾಯಸುಧಾಗೆ ವ್ಯಾಖ್ಯಾನ ಬರೆದಿದ್ದಾರೆ. ಇಂತಹ ಯಾದವಾರ್ಯರು ಮೊದಲು ಲೇವಾದೇವಿ ವ್ಯವಹಾರ ಮಾಡ್ತಾಯಿದ್ರು. ಸಾಲು ಕೊಡೋದು, ಸಾಲು ವಸೂಲು ಮಾಡೋದು ಇತ್ಯಾದಿ. ಒಂದು ದಿವಸ ಸುಮಾರು 2-3 ಕಿಲೋ ಬಂಗಾರವನ್ನು ತಮ್ಮ ಜೊತೆಯಲ್ಲಿಟ್ಟುಕೊಂಡು ಬೇರೆ ಯಾವುದೋ ಊರಿಗೆ, ಯಾವುದೋ ರಾಜ್ಯಕ್ಕೆ ಹೋಗಬೇಕಾಗಿತ್ತು. ಇವರ ಹತ್ತಿರ ಇಷ್ಟು ಬಂಗಾರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ
ಯಾರದೋ ಮೂಲಕ ದರೋಡೆಕೋರರಿಗೆ ಗೊತ್ತಾಯಿತು. ಇವತ್ತು ಇದನ್ನೆಲ್ಲ ದೋಚಿಬಿಡೋಣ ಅಂತ ತಿಳ್ಕೊಂಡಂತೇಳಿ 40 ಜನ ದರೋಡೆಕೋರರು, ಒಬ್ಬರಿಗಿಂತ ಒಬ್ಬರ ಕೈಯಲ್ಲಿ ಖಡ್ಗ, ಮತ್ತೊಬ್ಬರ ಕೈಯಲ್ಲಿ ಕೊಡಲಿ, ಮತ್ತೊಬ್ಬರ ಕಡೆಯಲ್ಲಿ ಮತ್ತೇನೇನು ಆಯುಧಗಳು, ವಿವಿಧ ಆಯುಧಗಳಿಂದ ಯುಕ್ತರಾಗಿ ಅವರು ಮಧ್ಯದಲ್ಲಿ ಒಂದು ಕಾಡು, ಆ ಕಾಡಿನಲ್ಲಿ ಯಾರೂ ಇರೋದಿಲ್ಲ, ಇವರನ್ನು ಮುತ್ತಿಗೆ ಮಾಡಿ ಅದನ್ನು ವಸೂಲು ಮಾಡಿದ್ರಾಯಿತು ಅಂತ ತಿಳ್ಕೊಂಡಿದ್ದಾರೆ. ಕಾಡಿನ ಮಧ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಈ ಕಡೆಗೆ ಎಲ್ಲ ನಿಂತ್ಕೊಂಡಿರ್ತಾರೆ. ಎದುರಿಗೆ ಬರ್ತಾರೆ, ನೋಡ್ತಾರೆ. ಸಿಂಹ ಅಂತೇಳಿ ಸಿಂಹನಾದ ಮಾಡ್ತಾಯಿದೆ. ಬದಿಯಲ್ಲಿ ಧನುಷ್ಯ ತಯಾರಾಗಿರ್ತಕ್ಕಂಥ ಇಬ್ಬರು ಮಹಾಯುವಕರು, ಹಿಂದೆ ಚಕ್ರ ಹಿಡಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಗಾಬರಿ ಆದ, ಇಷ್ಟು ಬಾಡಿಗಾರ್ಡ್ ಇಟ್ಕೊಂಡು ಹೊರಡ್ತಾನಲ್ಲ ಈ ಮನುಷ್ಯ ಅಂತ ತಿಳ್ಕೊಂಡಂತೇಳಿ ಇನ್ನೂ ಸ್ವಲ್ಪ ಮುಂದೆ ಹೋದರು. ಕಾಡಿನ ಮಧ್ಯದಲ್ಲಿ ಅಲ್ಲಿಯೂ ಈ ರೀತಿಯಾಗಿ ಕಾಣಿಸ್ತು. ಇನ್ನೇನು ಕಾಡು ಮುಗೀತು, ನಗರ ಬರಬೇಕು, ಈಗಾದರೂ ದೋಚೋಣ ಅಂತ ತಿಳ್ಕೊಂಡಂತಂದರೆ ಆಗಲೂ 4 ಜನ ಇದ್ದಾರೆ. ಕಾಡು ಮುಗಿದು ಇನ್ನೇನು ನಗರದಲ್ಲಿ ಅವರು ಕುದುರೆ ಮೇಲೆ ಹೋಗ್ತಾಯಿದ್ರು. ಅಷ್ಟರಲ್ಲಿ 40 ಜನ ಬಂದು ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಇಲ್ಲ, ನೀವು ಸಾಮಾನ್ಯ ಮನುಷ್ಯರಲ್ಲ, ನೀವು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳವರು. ಇಂಥ ಸಿಂಹವನ್ನು ನೀವು ಎದುರಿಗಿಟ್ಕೊಂಡಿದ್ದೀರಿ. ಸಿಂಹವನ್ನು ಸಾಕಿದ್ದು ನಾವು ಮೊದಲೇ ಸಲ ನೋಡ್ತಾ ಇದ್ದೆ. ಬೆಕ್ಕು ಸಾಕ್ತಾರೆ, ನಾಯನ್ನು ಸಾಕ್ತಾರೆ. ಅದನ್ನು ನೋಡಿದ ಕ್ಷಣಕ್ಕೆ ನಮ್ಮ ಗಡಿಬಿಡಿಗಳು ನಮ್ಮ ಮೈಯೆಲ್ಲ ಬೆವರಿತು. ಅಧಿಬದಿಯಲ್ಲಿದ್ದಾರಲ್ಲ, ಮಹಾಸುಂದರಿದ್ದಾರೆ, ಆದರೆ ಅವರ ಬಾಣ ಬಿಲ್ ನೋಡಿ ತಳ ಹೊಳಿತಾ ಇದೆ. ಅದನ್ನು ನೋಡಿದರೆ ಒಂದೇ ಬಾಣದಿಂದ ನಮ್ಮೆಲ್ಲರನ್ನು ಕೊಲ್ಲುವಂತೆ ಕಾಣಿಸ್ತಿತ್ತು. ಹಿಂದೆ ಒಬ್ಬ ಚಕ್ರ ಹಿಡ್ಕೊಂಡು ನಿಂತಿದ್ದಾನೆ, ಏನು ಗರ ತಿರುಗ್ತಾ ಇದೆ. ಒಂದೇ ಸಲ ನೋಡಿದ ಒಂದೊಂದು ರೀತಿಯಿಂದ ಕಾಣಿಸ್ತಾನೆ. ಇಂಥ ಮಹಾನ್ ವ್ಯಕ್ತಿಗಳನ್ನು ಇಟ್ಕೊಂಡವ್ರು, ನೀವು ಮಹಾನ್ ವ್ಯಕ್ತಿ, ನೀವನ್ನು ದೋಚಬೇಕು ಅಂತ ಮಾಡಿದ್ದೇವೆ, ಕ್ಷಮಿಸಿ ಅಂತ ತಿಳ್ಕೊಂಡಂತೇಳಿ ಹೇಳಿ ದರೋಡೆಕೋರು ಹೋಗ್ಬಿಟ್ರು. ಇವರಂದರು, ನಾ ಸಿಂಹವನ್ನು ಸಾಕಿಲ್ಲ, ಆ ನಂತರ ಬಿಲ್ಲು ಬಾಣ ಇಲ್ಲವ್ರನ್ನು, ಚಕ್ರ ಇದ್ದವ್ರನ್ನು ಸಾಕಿಲ್ಲ. ಯಾರವರು? ಆಗ ನೆನಪಾಯಿತು, ದಿನಾಲು ಅವರು ಹೊರಡುವಾಗ ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವೋ ರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಈ ರೀತಿಯಾಗಿ ಸ್ತೋತ್ರ ಹೇಳಿಕೊಂಡು ಹೊರಡ್ತಾ ಇದ್ದರೆ ಪರಮಾತ್ಮ ಕಣ್ಣಲ್ಲಿ ನೀರು ಬಂತು, ಮೈ ರೋಮಾಂಚಿತವಾಯಿತು, ಕಂಠ ಗದ್ಗದಿತವಾಯಿತು. ಪರಮಾತ್ಮ, ಎಷ್ಟು ಉಪಕಾರ ಮಾಡ್ತೀಯಪ್ಪ ನೀನು. ನಾನು ಒಂದು ಶ್ಲೋಕ ಹೇಳಿ ಹೊರಟ್ರೆ ಇಷ್ಟು ನನ್ನ ಕಾಳಜಿ ತೆಗೆದುಕೊಳ್ಬೇಕಾ? ಆದರೆ ಪರಮಾತ್ಮ ಒಂದು ತಪ್ಪು ಮಾಡಿದ್ದೀನಿ, ನಿಂಗೆ ತಪ್ಪು ಮಾಡಿದ್ದೀನಿ, ನೀನು ತಪ್ಪು ಮಾಡ್ತಕ್ಕಂಥವನಲ್ಲೋ ಮಾರಾಯ, ನೀನು ಸ್ವತಂತ್ರ ನಿರ್ದೋಷ. ಆ ಕಳ್ಳರಿಗೆ ದರ್ಶನ ಕೊಟ್ಟಿದ್ದು, ನನಗೆ ದಿನ ಶ್ಲೋಕ ಹೇಳೋ ನನಗೆ ದರ್ಶನ ಕೊಟ್ಟಿಲ್ಲ. ಇಲ್ಲ, ನನಗೆ ದರ್ಶನ ಕೊಡಬೇಕಾಗಿದ್ದರೆ ನಾನು ಎಲ್ಲ ವ್ಯಾಪಾರ ಗೀಪಾರಕ್ಕೆಲ್ಲ ಬಿಟ್ಟು ಅವನ ಹಿಂದೆ ಬೀಳಬೇಕು. ಅದಕ್ಕೆ ಶಾಸ್ತ್ರ ಓದಬೇಕು ಅಂತ ಹೇಳಿ ಎಲ್ಲವನ್ನು ಒಂದೇ ದಿವಸದಲ್ಲಿ ವ್ಯಾಪಾರವನ್ನು ತನ್ನ ತಮ್ಮನಿಗೆ ಒಪ್ಪಿಸಿ ವಿರಕ್ತರಾಗಿ ರಘುತ್ತಮರ ಹತ್ತಿರ ಬಂದರು. ಮುಂದೆ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ, ಭಾಗವತಕ್ಕೆ ಇತ್ಯಾದಿಗಳಿಗೆ ಟೀಕೆಯನ್ನು ಬರುವ ಮಹಾನುಭಾವರಾದರು, ಟೀಕಾಕೃತ್ಪಾದರು ಅಂತ ಅನಿಸ್ಕೊಂಡ್ರು. ಇಲ್ಲ, ಟಿಪ್ಪಣಿಕಾರರು ಅಂತ ತಿಳ್ಕೊಂಡಂತ ಅನಿಸ್ಕೊಂಡ್ರು. ಇಂಥ ರಕ್ಷಕನಾಗಿದ್ದಾನೆ ಪರಮಾತ್ಮ, ಆದ್ದರಿಂದ ಅವನು ಸ್ವತಂತ್ರ. ವಿಶಾಲವಾದ ಜಗತ್ತನ್ನು ನಿರ್ಮಾಣ ಮಾಡಿದಂಥ ನಮನೆ ಮಾಡಿಕೊಳ್ತಾನೆ, ಆದ್ದರಿಂದ ಸ್ವತಂತ್ರ. ತಾನಾಗಿ ಅನೇಕ ರೂಪ ತೆಗೆದುಕೊಳ್ತಾನೆ,
ಯಾರ ಪರಿವೆ ಅವನಿಗಿಲ್ಲ. ಆದ್ದರಿಂದ ಅವನು ಸ್ವತಂತ್ರ, ಸ್ವಯಂಭೂ. ಅಪ್ಪ ಅಮ್ಮಿಲ್ಲದೆ ಅಭಿವ್ಯಕ್ತನಾಗ್ತಾನೆ. ಒಮ್ಮೆ ಕಂಬದಿಂದ ಅಭಿವ್ಯಕ್ತನಾಗ್ತಾನೆ, ಒಮ್ಮೆ ನೀರಿನಲ್ಲಿ ಅಭಿವ್ಯಕ್ತನಾಗ್ತಾನೆ, ಒಮ್ಮೆ ಕಾಡಿನಲ್ಲಿ ಅಭಿವ್ಯಕ್ತನಾಗ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಸ್ವತಂತ್ರ ಅಂತ ಬೃಹತಿ ಸಹಸ್ರ ಪರಮಾತ್ಮ ಸ್ವತಂತ್ರ ಏಕೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿಸಿಕೊಡ್ತದೆ. ದಿವೇ ದಿವೇ ಸೂರ್ಯೋ ದರ್ಶತೋಭೂತ್. ಯಾವನ ಕಾರಣದಿಂದ ಯಾವನು ಮಂದೇಹ ರಾಕ್ಷಸನನ್ನು ನಾಶಪಡಿಸಿ ಸೂರ್ಯ ಜಗತ್ತನ್ನು ಬೆಳಗುವಂತೆ ಮಾಡ್ತಾನೆ. ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಪುಣ್ಯ ಬರ್ತದೆ. ಅದರಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದರೆ ಮಹಾಪುಣ್ಯ ಬರ್ತದೆ. ಆದರೆ ನಾವು ಮಹಾಪುಣ್ಯವನ್ನು ಗಳಿಸ್ತಾ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೇವೆ ತಿಳಿಯದೆ, ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಏಕೆ? ಸಂಧ್ಯಾ ವಂದನೆ ಮಾಡುತ್ತೇವೆ, ಆದರೆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಗೊತ್ತಿಲ್ಲ. ಇಲ್ಲಿ ಗೊತ್ತಿದ್ದೀರಿ, ಬೆಳಗ್ಗೆ ನಿಂತು ಅರ್ಘ್ಯವನ್ನು ಕೊಡ್ತೇವೆ, ಸಾಯಂಕಾಲ ಕೂತು ಅರ್ಘ್ಯವನ್ನು ಕೊಡ್ತೇವೆ. ನಿಂತು ಅರ್ಘ್ಯ ಎಲ್ಲಿ ಕೊಡ್ತೀರಿ? ಕೆಳಗೆ ತಟ್ಟೆಯಲ್ಲಿ ಬಿಡ್ತೀರಲ್ಲ, ಇದೇ ತಪ್ಪು. ಅರ್ಘ್ಯ ಹೇಗೆ ಕೊಡಬೇಕು? ಈಗ ಓಂ ಭೂರ್ಭುವ ಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂಥೇಳಿ ಆಕಾಶಕ್ಕೆ ಎಸೆಯಬೇಕು. ಇದೇ ಬ್ರಹ್ಮಾಸ್ತ್ರ. ನಾವು ಎಸೆದ ನೀರಿನಲ್ಲಿ ಪರಮಾತ್ಮ ತಾನಿದ್ದು ಆ ಬಂದೇಹ ಅಂತಿಕೊಂಡಂತನ್ನುವ ರಾಕ್ಷಸರು ಯಾರು ಸೂರ್ಯನ ಗತಿಯನ್ನು ತಡಿತಾ ಇದ್ದಾರೆ, ಸೂರ್ಯನ ಪ್ರಕಾಶ ನಮಗೆ ಬರದಂತೆ ತಡಿತಾ ಇದ್ದಾರೆ, ಅಂತಹ ಬಂದೇಹ ಅಂತಿಕೊಂಡಂತನ್ನುವ ರಾಕ್ಷಸರು ಅವರು ದಟ್ಟ ಮೋಡಿನ ರೂಪದಿಂದ ಬರ್ತಾರೆ, ಸೂರ್ಯ ಕಾಣದಂತೆ ಮಾಡ್ತಾರೆ. ಅವರನ್ನು ಓಡಿಸ್ತಾನೆ ಪರಮಾತ್ಮ. ಇದು ದೊಡ್ಡ ವಿಷಯ. ಇದು ಅದು ನೀವು ಸ್ವಲ್ಪ ಹೇಳ್ತೇನೆ. ಮೊದಲು ನಿಂತು ಅರ್ಘ್ಯ ಕೊಡಬೇಕು. ಎರಡನೇ ಅರ್ಘ್ಯ ಸ್ವಲ್ಪ ನಿಂತಲ್ಲೇ ಕಾಲ ಮೇಲೆ ಮಾಡಬೇಕು. ನೀವು ಕಾಲ ಮೇಲೆ ಎತ್ತರದಿಂದ ಇತ್ತು ಅಂತಂದ್ರೆ ಹಿಂಗೆ ಮುಂಗಾಲ ಮೇಲೆ ಕೂತು ನಿಂತ್ಕೊಂಡು ಅರ್ಘ್ಯ ಕೊಡ್ತೀರಲ್ಲ, ಹಾಗೆ ಕೊಡಬೇಕು. ಮತ್ತು ಕೈ ಎಷ್ಟು ಎತ್ತರ ಮಾಡಬೇಕು ಅಂತಂದರೆ ಹಸುವಿನ ಕೋಡಿ ಎಷ್ಟಿರುತ್ತೆ ಇಷ್ಟು ಕೋಡಿ ಇರ್ತೈತಲ್ಲ, ಹೀಗೆ ಹಿಡ್ಕೊಳ್ಳುವ ಅರ್ಘ್ಯ ಹಿಡಿದುಕೊಂಡು ಹೀಗೆ ಅರ್ಘ್ಯವನ್ನು ಕೊಡಬೇಕು. ಎರಡನೇ ಅರ್ಘ್ಯ ತುದಿಗಾಲಿನ ಮೇಲೆ ನಿಂತು ಎರಡನೇ ಅರ್ಘ್ಯವನ್ನು ಕೂಡ ಮೇಲೆ ಓಂ ಭೂರ್ಭುವ ಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಮೂರನೇ ಅರ್ಘ್ಯವು ಕೂಡ ಇದೇ ರೀತಿಯಾಗಿ ಮೇಲೆ. ನಾಲ್ಕನೇ ಅರ್ಘ್ಯವು ಕೂಡ ಮೇಲೆ, ತಟ್ಟೆಯಲ್ಲಿ ಅಲ್ಲ, ಅರ್ಘ್ಯ ಪಾತ್ರೆಯಲ್ಲಿ ಅಲ್ಲ. ಇದಕ್ಕೆ ಅನೇಕ ಪ್ರಮಾಣಗಳಿವೆ. ಮಂದೇಹರಕ್ಕೋಸ್ಕರ ನಾವು ಹೇಳುವ ಗಾಯತ್ರಿ ಮಂತ್ರದಿಂದ ಕೊಡುವ ಅರ್ಘ್ಯ ಬ್ರಹ್ಮಾಸ್ತ್ರವಾಗಿ ಪರಿಣತವಾಗ್ತದೆ. ಹಸುರು ಅಲ್ಲಿದ್ದುಕೊಂಡು ನಮಗೆ ಆ ಪುಣ್ಯ ಪರಮಾತ್ಮ ಕೊಡ್ತಾನೆ. ಆ ನೀರಿನಲ್ಲಿದ್ದು ಬ್ರಹ್ಮಾಸ್ತ್ರ ರೂಪದಿಂದ ತಾನು ಮೇಲೆ ಹೋಗಿ ಮಂದೇಹರನ್ನು ಕೊಲ್ತಕ್ಕಂತಹ ಆ ಪರಮಾತ್ಮ ನಮಗೆ ಸೂರ್ಯನ ಗತಿಗೆ ಇವನು ಸಹಾಯ ಮಾಡಿದ್ದಾನೆ ಅಂತ ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯ ಸಿಗಬೇಕಾಗಿದ್ದರೆ ಅರ್ಘ್ಯವನ್ನು ಈ ಕ್ರಮದಲ್ಲಿ ಕೊಡಬೇಕು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬೇಕೇ ಸಂಧ್ಯಾಕಾಲದಲ್ಲಿ ಬ್ರಹ್ಮದೇವರು ಬ್ರಹ್ಮತರ್ಕದಲ್ಲಿ ಹೇಳ್ತಾರೆ, ಉಭಾಭ್ಯಾಂ ತೋಯಮಾದಾಯ, ಎರಡೂ ಕೈಗಳಿಂದ ನೀರನ್ನು ತೆಗೆದುಕೊಂಡು
ಹಸ್ತಾಭ್ಯಾಂ ಸುಸಮಾಹಿತ, ಕೈಗಳನ್ನು ಮೇಲೆ ಮಾಡಿ ಸರಿಯಾಗಿ ನಿಂತುಕೊಂಡು, ಗಾಯತ್ರ್ಯಾಚ ಅಭಿಮಂತ್ರ್ಯಾಪಃ ತಾರವ್ಯಾಹೃತಿ ಪೂರ್ವಯ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳಿ ಆ ನೀರನ್ನು ಅಭಿಮಂತ್ರಣ ಮಾಡಿ ಸೂರ್ಯನ ಎದುರಿಗೆ ಮುಖ ಮಾಡಿ ನಿಂತುಕೊಂಡು ಊರ್ಧ್ವಂ ಮೇಲೆ, ಊರ್ಧ್ವಂ ಮೇಲೆ, ತ್ರಿಸ್ಸಂಧ್ಯಾಯೋ ಕ್ಷಪೇತ್, 3 ಸಂಧ್ಯಾವಂದನ ಕಾಲದಲ್ಲಿ ಅರ್ಘ್ಯವನ್ನು ಮೇಲೆ ಎಸೆಯಬೇಕು ಅಂತ ಕೊಂಡ್ತಾರೆ. ಊರ್ಧ್ವಂ ಕ್ಷಪೇತ್ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಇದೆ. ಗಾಯತ್ರ್ಯಾಚ ಅಂಜಲಿಂ ದತ್ವ, ಸದಾಚಾರ ಸ್ಮೃತಿಯಲ್ಲೂ ಕೂಡ ಆಚಾರ್ಯ ಇದೇ ಮಾತನ್ನು ಹೇಳ್ತಾರೆ. ವಿಶ್ವಾಮಿತ್ರ ಸ್ಮೃತಿ ಹೇಳ್ತಾರೆ, ಅಸುರಾಣಾಂ ವಧಾರ್ಥಾಯ, ಮಂದೇಹ ಅಸುರರನ್ನು ನಾಶಪಡಿಸುವುದಕ್ಕೋಸ್ಕರ ದ್ವಿಜನ್ಮನಾಂ ಅರ್ಘ್ಯಕಾಲೆ, ಅರ್ಘ್ಯಕಾಲದಲ್ಲಿ ಪ್ರೋಕ್ತಂ ಬ್ರಹ್ಮಾಸ್ತ್ರಮೇತದ್ದಿ ಸಂಧ್ಯಾವಂದನ ಕರ್ಮಸು, ಸಂಧ್ಯಾವಂದನ ಕರ್ಮದಲ್ಲಿ ಇದು ಬ್ರಹ್ಮಾಸ್ತ್ರವಾಗಿ ಆ ರಾಕ್ಷಸರನ್ನು ದೂರೀಕರಿಸ್ತದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ತೈತ್ತಿರೀಯ ಆರಣ್ಯಕದಲ್ಲಿ ಹೇಳ್ತಾರೆ, ಅತಃ ಯದಪಃ ಪ್ರಯುಂಕ್ತೆ, ಯಾವ ನೀರನ್ನು ನಾವು ಮೇಲೆ ಎಸೀತೇವೆ, ತಾ ವಿಪೃಷೋ ವಜ್ರೀಭೂತ್ವ, ಆ ನೀರು ವಜ್ರದಂತೆ ಅತ್ಯಂತ ಗಟ್ಟಿಯಾದ ಅಸ್ತ್ರಗಳಾಗಿ ಆ ಅಸುರನ್ನು ನಾಶಪಡಿಸ್ತಾರೆ. ತದು ಹವ ಏತೆ ಬ್ರಹ್ಮವಾದಿನಃ, ಬ್ರಹ್ಮವಾದಿಗಳು ಅದನ್ನು ಪೂರ್ವಾಭಿಮುಖ ಅಂತಾರೆ. ತದು ಹವ ಏತೆ ಬ್ರಹ್ಮವಾದಿನಃ, ಬ್ರಹ್ಮವಾದಿಗಳು ಅಂದರೆ ಪರಮಾತ್ಮನ ಭಕ್ತರು ಪೂರ್ವಾಭಿಮುಖರಾಗಿ ಸಂಧ್ಯಾಯಾಮ್ ಗಾಯತ್ರಿಯ ಅಭಿಮಂತ್ರಿತಾಂ ಅಪಃ ಊರ್ಧ್ವಂ ಕ್ಷಿಪಂತಿ, ಮೇಲೆ ಎಸೀತಾರೆ ಅಂತ ಕೊಂಡಂದಿದ್ದಾರೆ. ತಾ ಅಪಃ ವಜ್ರೀಭೂತ್ವ ತಾನಿ ರಕ್ಷಾಂಸಿ ಮಂದೇಹಾನಾರುಣೆ ದ್ಯುಪ್ತೆ ಪ್ರಕ್ಷಿಪಂತಿ, ಅದು ಹೋಗಿ ಮಂದೇಹ ರಾಕ್ಷಸರನ್ನು ನಾಶಪಡಿಸಿಬಿಡ್ತದೆ ಅಂತ ತಿಳ್ಕೊಂಡು ತಿಳಿದಿದ್ದಾರೆ. ಆದ್ದರಿಂದಾಗಿ ನಾವು ತಿಳಿದುಕೊಂಡರೂ ಕೂಡ ತಿಳಿಯದೆ ಎಷ್ಟೋ ವಿಷಯಗಳಿವೆ. ಆದ್ದರಿಂದ ಅರ್ಘ್ಯವನ್ನು ಮೇಲೆ ಎಸೆಯಬೇಕು, ನೀರಿನಲ್ಲಿ ಬಿಡೋದಲ್ಲ. ಆದರೆ ಈ ತಪ್ಪನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರ್ತೀವೋ ಯಾರಿಗೆ ಗೊತ್ತು. ಹೀಗೆ ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ಉಪಕಾರ ಮಾಡುವ ಪರಮಾತ್ಮ ಇವನು ಸ್ವಯಂಭೂ, ತನ್ನಿಂದಾಗಿ ತಾನಿದ್ದಾನೆ. ಅವನ ಎಕ್ಸಿಸ್ಟೆನ್ಸ್ಗೆ ಬೇರೆ ಯಾರ ಅವಶ್ಯಕತೆ ಇಲ್ಲ. ಆದರೆ ಅವನನ್ನು ಬಿಟ್ಟು ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲರ ಎಕ್ಸಿಸ್ಟೆನ್ಸಿಗೆ ಅವನು ಬೇಕು. ಆದ್ದರಿಂದ ಅವನಿಗೆ ಸ್ವಯಂಭೂ ಅಂತ ಕರೀತಾರೆ. ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸದಾ ಅನನ್ಯಾಶ್ರಯತ್ವಾಚ್ಚ, ಎಂದಿಗೂ ಯಾರನ್ನೂ ಅವನು ಆಶ್ರಯಿಸೋದಿಲ್ಲ, ಸ್ವತಂತ್ರನಾಗಿರ್ತಾನೆ ಆದ್ದರಿಂದ ಅವನಿಗೆ ಸ್ವಯಂಭೂ ಪ್ರಕೀರ್ತಿತಃ, ಅವನಿಗೆ ಸ್ವಯಂಭೂ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸ್ವಯಮೇವ ಸ್ವತಂತ್ರ ಏವ ಭವತಿ, ತಾನು ಯಾವಾಗಲೂ ಸ್ವತಂತ್ರನಾಗಿರ್ತಾನೆ. ಆದ್ದರಿಂದಾಗಿ ಅವನಿಗೆ ಸ್ವಯಂಭೂ ಅಂತ ತಿಳ್ಕೊಂಡಂತೇಳಿ ಹೆಸರು. ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತೋ ವಿಷ್ಣು, ಛಾಂದೋಗ್ಯ ಭಾಷೆಯಲ್ಲಿ ಹೇಳ್ತಾರೆ, ಸ್ವಭೂಹು, ಸ್ವಯಂ ಭೂಹು, ಅವನು ಸ್ವತಂತ್ರನಾದ್ದರಿಂದಾಗಿ ಅವನಿಗೆ ಸ್ವ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಸ್ವತಂತ್ರವಾಗಿ ಭೂ ಇರ್ತಾನೆ, ಸ್ವತಂತ್ರನಾಗಿರ್ತಾನೆ ಅಂತ ತಿಳ್ಕೊಂಡಂತೇಳಿ ಆ ಪರಮಾತ್ಮನಿಗೆ ಸ್ವಯಂಭೂಹು ಅಂತ ತಿಳ್ಕೊಂಡಂತೇಳಿ ಹೆಸರು.
ಆಗಲೇ ನಾನು ಹೇಳಿದಂತೆ ತತ್ವಸಂಖ್ಯಾನ ಟೀಕಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವರೂಪ ಪ್ರಮಿತಿ ಪ್ರವೃತ್ತಿ. ಸತ್ತ ಪ್ರಮಿತಿ ಪ್ರವೃತ್ತಿ ಅಂತಂದ್ರೂ ಅಡ್ಡಿಲ್ಲ. ಸ್ವರೂಪ ಅಂದರೆ ಸತ್ತ, ಪ್ರಮಿತಿ ಜ್ಞಾನ, ಪ್ರವೃತ್ತಿ ಕ್ರಿಯೆ. ಪ್ರವೃತ್ತಿ ಲಕ್ಷಣ ಸತ್ತಾತ್ರೈವಿದ್ಯೆ. ಈ ಮೂರು ತರಹದ ಇರುವಿಕೆಯಲ್ಲಿ ಪರ ಅನಪೇಕ್ಷತ್ವ ಸ್ವತಂತ್ರತ್ವ, ಬೇರೆ ಯಾರನ್ನೂ ಅಪೇಕ್ಷಿಸದೇ ಇರುವುದು, ಇದಕ್ಕೆ ಸ್ವತಂತ್ರತ್ವ ಅಂತ ತಿಳ್ಕೊಂಡಂತಂದರೆ. ಪರ ಅಪೇಕ್ಷತ್ವ ಇನ್ನು ಬೇರೆಯವರನ್ನು ಅವಲಂಬಿಸಿರುವುದು ಅಸ್ವತಂತ್ರತ್ವ. ಪರಮಾತ್ಮನಲ್ಲಿ ಮಾತ್ರ ಸ್ವತಂತ್ರತ್ವ ಇದೆ, ಸ್ವಯಂಭೂತನ ಇದೆ. ಉಳಿದವರೆಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ. ಆದ್ದರಿಂದಲೇ ಆಚಾರ್ಯರು ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ತಿಳ್ಕೊಂಡಂತ ಹೇಳಿ ಕರೆ. ಮಹಾಭಾರತ ವನಪರ್ವದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ 5ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ. ತತ್ ಸ್ವಾತಂತ್ರ್ಯಂ ಕದಾಪ್ಯೇಷ ನ ಅನ್ಯಸ್ಸ ಸೃಜತಿ ಕ್ವಚಿತ. ಇಲ್ಲ, ದತ್ತ ಸ್ವಾತಂತ್ರ್ಯ ಪರಮಾತ್ಮ ತನಗೆ ಸ್ವಾತಂತ್ರ್ಯವನ್ನು ಕೊಡ್ತಾನೆ ಅಂತ ತಿಳ್ಕೊಂಡಂತ ಹೇಳ್ತಾರಲ್ಲ. ಪರಮಾತ್ಮ ಸ್ವಾತಂತ್ರ್ಯ ಯಾರಿಗೂ ಕೊಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ತತ್ ಸ್ವಾತಂತ್ರ್ಯಂ ಕದಾಪಿ ಏಷ, ಈ ತನ್ನ ಸ್ವಾತಂತ್ರ್ಯವನ್ನು ಇವನು ನ ಅನ್ಯಸ್ಸ ಸೃಜತಿ ಕ್ವಚಿತ್, ಸ್ವಲ್ಪವೂ ಕೂಡ ಯಾರಿಗೂ ಕೊಡೋದಿಲ್ಲ. ಹಾಗಾದರೆ ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಏನು? ದತ್ತ ಸ್ವಾತಂತ್ರ್ಯ ಪರಾಧೀನ ಸ್ವಾತಂತ್ರ್ಯ ಅಂತ ಹೆಸರು. ಪರಮಾತ್ಮನ ಅಧೀನವಾಗಿ ರೇಸ್ನಲ್ಲಿ ನಿಂತಿದ್ದೇವೆ. ಅವನು ಹೇಳ್ತಾನೆ 1 2 3, ಅದೇನೋ ಹೇಳಕ್ಕೆ ಹೇಳ್ತಾನೆ, ಮರ್ತೋಯ್ತು ನನಗೆ. ಗೋ ಅಂತ ತಿಳ್ಕೊಂಡಂತಾರೆ. ಅದಕ್ಕಿಂತ ಮೊದಲು ಏನೋ ಒಂದು ವಾಕ್ಯ ಹೇಳ್ತಾರೆ. ಆ ಗೋ ಅನ್ನೋ ತನಕ ಯಾರೂ ಓಡುವಾಗಿಲ್ಲ, ಓಡಿದರೆ ರೇಸ್ನಲ್ಲಿ ಇಲ್ಲ ಅಂತ ಅರ್ಥ. ಗೋ ಅಂತ ತಿಳ್ಕೊಂಡಂತ ಪ್ರೇರಣೆ ಮಾಡಿದ ನಂತರ, ಹೇಳಿದ ನಂತರ ಏನು ಇವನು ಆಗ ಹೀಗೆ ಓಡು ಹಾಗೆ ಓಡು, ಆನಂತರ ಸಾವಕಾಶ ಓಡು, ಯಾವುದೂ ಹೇಳಂಗಿಲ್ಲ ಅವನು. ಆಗ ಓಡಲಿಕ್ಕೆ ಏನು ಒಂದು ನಿಮಗೆ ಅನುಮತಿ ಕೊಡ್ತಾರಲ್ಲ, ಅದೇ ಆ ಸ್ವಾತಂತ್ರ್ಯ. ಅದು ಪರಾಧೀನ ಸ್ವಾತಂತ್ರ್ಯ. ನೀನು ಓಡು ಅಂತ ತಿಳ್ಕೊಂಡಂತೇಳಿ ದತ್ತ ಹೇಳಿದ ಪ್ರೇರಣೆಯಿಂದ ಬಂದಿರತಕ್ಕಂಥ ಆ ಒಂದು ಕೃತಿ. ಸಂಧ್ಯಾವಂದನೆ ಮಾಡು ಅಂತ ತಿಳ್ಕೊಂಡಂತ ಹೇಳಿದ ಮೇಲೆ, ಸಂಧ್ಯಾವಂದನೆ ಮಾಡುವಾಗ ಶಕ್ತಿ ಕೊಡುವವನು ಅವನೇ, ಎಲ್ಲವೂ ಕೊಡುವವನೇ. ಆಗ ಅವನು ಹೇಳಿದ್ದನ್ನು ಮಾಡಿದ್ದರಿಂದಾಗಿ ಆ ಕೃತಿಗೆ ಏನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಚಮನಾದಿಗಳನ್ನು ಮಾಡುವಾಗ ನಮಗೆ ಪರಮಾತ್ಮ ಅವನು ಕೇಳಿದ ನಮಗೆ ಸಹಾಯವನ್ನು ಮಾಡ್ತಾನೆ. ದೊಡ್ಡ ವಿಷಯ ದತ್ತ ಸ್ವಾತಂತ್ರ್ಯ. ಸಂದರ್ಭ ಬಂದಾಗ ವಿಚಾರ ಮಾಡೋಣ. ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಮಹಾಮೀಮಾಂಸ ಅಂತನ್ನುವ ಗ್ರಂಥದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಪ್ರಕೃತೆ ಪುರುಷಾಣಾಂಚ ನ ಅಣು ಮಾತ್ರ ಅಪಿ ಕ್ವಚಿತ. ಪ್ರಕೃತಿಗಾಗಲಿ ಮಹಾಲಕ್ಷ್ಮಿಗಾಗಲಿ ಉಳಿದ ಬ್ರಹ್ಮಾದಿ ದೇಹಧಾರಿಗಳಿಗಾಗಲಿ ಅಣುವಷ್ಟು ಕೂಡ ಸ್ವಾತಂತ್ರ್ಯ ಇಲ್ಲ. ಒಂದು ಆಟಮ್ನಷ್ಟು ಕೂಡ, ಒಂದು ಅಣುವಷ್ಟು ಕೂಡ, ಆಟಮ್ನಷ್ಟು ಕೂಡ ಸ್ವಾತಂತ್ರ್ಯ ಇಲ್ಲ. ವಿಷ್ಣುನ ಸರ್ವೇ ನಿಯತ ಸರ್ವದೇವೈ, ಎಲ್ಲರೂ ಪರಮಾತ್ಮನಿಂದಲೇ ನಿಯಮಿಸಲ್ಪಟ್ಟಿದ್ದಾರೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಮಹಾಮೀಮಾಂಸ ಅಂತನ್ನುವ ಗ್ರಂಥದ ಉದಾಹರಣೆಯನ್ನು ಕೊಟ್ಟ ಆಚಾರ್ಯರು ನಮಗೆ ತಿಳಿಸ್ತಾರೆ. ಈಶಾವಾಸ್ಯದಲ್ಲಿ ಸ್ವಯಂಭೂ ಸ್ವತಂತ್ರನಾದ ಪರಮಾತ್ಮ ಯಾಥಾ ತಥ್ಯತೋ ಅರ್ಥಾನ್ ವ್ಯದದಾತ್, ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತಕೊಂಡಂತನ್ನುವ ವಿವರಣೆ ಈಶಾವಾಸ್ಯೋಪದಲ್ಲಿ ಬರ್ತದೆ.
ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅನಂಶಸ್ಯಾಪಿ ನಮಃ ತಸ್ಮೈ ಸ್ವಯಂಭುವೆ ಅಂತ ತಿಳ್ಕೊಂಡಂತೆ. ಪರಮಾತ್ಮ ಅಂಶತಃ ಎಲ್ಲೂ ಬರೋದಿಲ್ಲ. ಅಂಶತಃ ಇಲ್ಲ ಪರಮಾತ್ಮ. ಎಲ್ಲಿ ಒಂದು ಪರಿಪೂರ್ಣನೇ ಆಗಿರ್ತಾನೆ ಅವನು. ಉಳಿದ ದೇವತೆಗಳು ಒಂದು ಅಂಶದಿಂದ ಬರ್ತಾರೆ. ಪರಮಾತ್ಮ ಪೂರ್ಣ ಶಕ್ತಿಯಿಂದಲೇ ಬರ್ತಾನೆ ಎಲ್ಲ ಕಡೆಯಲ್ಲಿ. ಭಗವಂತನ ಆವೇಶ ಅಂತ ಎಲ್ಲೂ ಹೇಳೋದಿಲ್ಲ. ಭಗವಂತನ ಅಂಶ ಅಂತ ತಿಳ್ಕೊಂಡು ಕೂಡ ಹೇಳೋದಿಲ್ಲ. ಭಗವಂತನ ಸನ್ನಿಧಾನ ಅಂತ ಹೇಳ್ತೇವೆ, ಇಲ್ಲ ಭಗವಂತನ ಅವತಾರ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಪೃಥು ಭಗವಂತನ ಸನ್ನಿಧಾನ ಇದ್ದ ಅವತಾರ. ಆದ್ದರಿಂದ ಅನುವ್ಯಾಖ್ಯಾನದಲ್ಲಿ ತಸ್ಮೈ ಸ್ವಯಂಭುವೆ ಅಂತ ತಿಳ್ಕೊಂಡು ಕರೆದಿದ್ದಾರೆ. ಸ್ವಯಮೇವ ಭವತಿ ಉತ್ಪದ್ಯತೆ ಇತಿ ಸ್ವಯಂಭೂ. ಈ ಅನುವ್ಯಾಖ್ಯಾನಕ್ಕೆ ಸುಧಾದಲ್ಲಿ ವ್ಯಾಖ್ಯಾನ ಮಾಡುವಾಗ ಪರಿಮಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಪರಮಾತ್ಮ ತಾನೇ ಅಭಿವ್ಯಕ್ತನಾಗ್ತಾನೆ. ಯಾರಾದರೂ ಹೇಳಿದ್ದಾರೆ ಅಂತ ತಿಳ್ಕೊಂಡಂತೆ, ಪ್ರೇರಣೆ ಮಾಡಿದ್ದಾರೆ ಅಂತೇಳಿ ಅವರ ಅಧೀನನಾಗಿ ಅಭಿವ್ಯಕ್ತನಾಗುವುದಿಲ್ಲ. ಆದ್ದರಿಂದ ಅವನೇ ಸ್ವಯಂಭೂ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಭಾಗವತ್ ತಾತ್ಪರ್ಯದಲ್ಲಿ ಬ್ರಹ್ಮಪುರಾಣದ ಉದಾಹರಣೆಯನ್ನು ಕೊಡ್ತಾರೆ ಆಚಾರ್ಯರು. ಕುಮಾರೋ ನಾಮ ಭಗವಾನ್ ಸ್ವಯಂ ಸಸ್ಮಾದ ಜಾಯತ. ಪರಮಾತ್ಮ ಕುಮಾರ, ಸನತ್ ಕುಮಾರ ಅಂತನ್ನೋ ರೂಪವನ್ನು ಯಾವ ಅಪ್ಪ ಅಮ್ಮ ಇಲ್ಲದೆ ತಾನೇ ಅಭಿವ್ಯಕ್ತಗೊಳಿಸಿದ್ದಾನೆ. ಐತರೆಯ ಭಾಷ್ಯದಲ್ಲಿ ಸ್ಕಾಂದ ಪುರಾಣ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ನಾಯಂ ದಶರಥಾಜ್ಜಾತಃ. ಇವನು ದಶರಥನಿಂದ ಹುಟ್ಟಿದ ವ್ಯಕ್ತಿಯಲ್ಲ. ನ ಚಾಪಿ ವಸುದೇವತಃ. ವಸುದೇವನಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಯಲ್ಲ. ಪ್ರಾದುರ್ಭೂತಃ ಚಿದಾನಂದ ಶರೀರೋ ರಾಘವ ಸ್ವಯಂ. ಪರಮಾತ್ಮ ಜ್ಞಾನಾನಂದ ಶರೀರನಾಗಿ ಅಭಿವ್ಯಕ್ತನಾದ ದಶರಥನ ಮನೆಯಲ್ಲಿ. ಸ್ತಂಭಾಧ್ವ ನರಸಿಂಹನಾಗಿ ಕಂಬದಿಂದ ಬರ್ತಾನೆ. ನರದೇಹವನ್ನು ನಿಮಿತ್ತ ಮಾಡಿಕೊಂಡು ಬರ್ತಾನೆ, ಮನುಷ್ಯ ದೇಹವನ್ನು. ನೈವಾಸ್ಯ ಪ್ರಾಕೃತಾತನು. ಎಲ್ಲಿದ್ದರೂ ಕೂಡ ಪ್ರಾಕೃತವಾದ ಶರೀರ ಅವನಿಗೆ ಇರೋದಿಲ್ಲ. ಆ ಪರಮಾತ್ಮನ ಶರೀರ ಮೂಲ ರೂಪದಿಂದಲೇ ಕೆಳಗೆ ಬಂದಿರ್ತಾನೆ ಅವನು. ಅಷ್ಟೇ ಅಲ್ಲ, ಆ ಶರೀರವೂ ಕೂಡ ಜ್ಞಾನಾನಂದಾತ್ಮಕವಾಗಿರ್ತದೆ. ನಮಗೆ ಸ್ಥೂಲ ಅಂತ ಕೂಡ ಕಾಣಿಸ್ತದೆ, ನಮಗೆ ಸ್ಥೂಲ ಶರೀರ ಅಂತ ಕಾಣಿಸ್ತದೆ, ಮೂರ್ತಿ ಅಂತ ಕಾಣಿಸ್ತದೆ. ತಿರುಪತಿಗೆ ಹೋದಾಗ ಅಲ್ಲಿ ನಿಂತವನು ಭಗವಂತ ಜ್ಞಾನಾನಂದಾತ್ಮಕಾಗಿಯೇ ನಿಂತಿದ್ದಾನೆ. ನಮಗೆ ಮಾತ್ರ ಅದೊಂದು ಪ್ರತಿಮೆ, ಕಲ್ಲು ಅಂತಿಕೊಂಡು ಕಾಣಿಸ್ತದೆ, ಕಲ್ಲಿನ ಪ್ರತಿಮೆ ಅಂತ ಕಾಣಿಸ್ತದೆ. ಕಲ್ಲಿನ ಪ್ರತಿಮೆ ಅಲ್ಲ ಅದು, ಸಾಕ್ಷಾತ್ತಾಗಿ ಭಗವಂತ ನಿಂತಿದ್ದಾನೆ. ತಿರುಪತಿಯಲ್ಲಿ ದರ್ಶನ ಮಾಡುವಾಗ ಈ ಭಾವನೆ, ಈ ಅನುಸಂಧಾನ ನಮಗಿರಬೇಕು. ಈ ರೀತಿಯಾಗಿ ಸ್ವಯಂಭೂ ಅನ್ನುವ ಭಗವಂತನ ನಾಮದ ಚಿಂತನೆ ಮಾಡುವಾಗ ಇವನು ಸ್ವತಂತ್ರ, ತಾನಾಗೇ ಅಭಿವ್ಯಕ್ತನಾಗ್ತಾನೆ. ಇವನಿಗೆ ತಂದೆ ತಾಯಿ ಅವಶ್ಯಕತೆ ಇಲ್ಲ, ಇವನಿಗೆ ಗರ್ಭವಾಸ ಇಲ್ಲ, ಶುಕ್ಲಚೂರ್ಣ ಸಂಪರ್ಕ ಇಲ್ಲ ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಯಾಕೆ ಅಂಥ ಅದ್ಭುತ ಕಾರ್ಯ ಮಾಡಿ ತೋರಿಸಿದ್ದಾನೆ ಅಂತ ನಮಗೆ ಬೃಹತಿ ಸಹಸ್ರದ ಋಕ್ ಹೇಳ್ತದೆ. ದಿವೇ ದಿವೇ ಸೂರ್ಯೋ ದರ್ಶತೋಭೂತ್ ಪತಿಂ ಓ ಅಜ್ಞಾನಾಂ ವಿಸದ್ಮಾನ್ಯಾರ್ಯುರ್ವಿಮ ಸುಕ್ರತುರ್ಧಾತ್. ಇವನು ಸ್ವತಂತ್ರ ಯಾಕೆ? ಧೇನೂನಾಂ ವಿಶುದ್ಧಸಿ. ಹೇಗೆ ಬಾಣಗಳಿಗೆ ಬತ್ತಳಿಕೆ ಆಶ್ರಯವಾಗಿದೆಯೋ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಸ್ವಯಂಭೂ ಅಂತಿಕೊಂಡಂತ ಹೆಸರು. ಈ ಸ್ವಯಂಭುವಿನ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.